ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು 5 ಗಂಟೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಊರಿಗೆ ಹೊರಟಿದ್ದೀವಿ ನಾವು. ನೋಡಿ, ಊರಿಗೆ ಹೋಗೋ ಮುಂಚೆ ಎಷ್ಟು ಫಜೀತಿ. ಬಟ್ಟೆ ಎಲ್ಲ ಅಲ್ಲೆಲ್ಲ ಒಣಗಾಕ್ಬಿಟ್ಟು ಎಲ್ಲ ಕೆಲಸ ಮಾಡಿ ಮುಗಿಸೋವರೆಗೂ 6 ಗಂಟೆ ಆಯಿತು. ಸೊ 6 ಗಂಟೆಗೆ ನಾವು ಹೊರಟಿದ್ದೀವಿ. ಯೂಶ್ವಲಿ ನಾವು ಊರಿಗೆ ಹೋಗೋದು ನೈಟ್ ಹೊತ್ತು ಹೋಗ್ತೀವಿ, ಇಲ್ಲಾಂದರೆ ಈ ಥರ ಅರ್ಲಿ ಮಾರ್ನಿಂಗ್ ಹೊರಡ್ತೀವಿ. ಸೊ ಇವತ್ತು ಅರ್ಷಿತನೂ ಇಲ್ಲ, ಪಾಪ ಎಲ್ಲ ಇದ್ರಲ್ಲ, ಸೊ ಅರ್ಲಿ ಮಾರ್ನಿಂಗೇ ಹೊರಟಿದ್ದೀವಿ. ನೋಡಿ, ನಾವು ಕಾರಲ್ಲಿ ಕೂಡ ಜೋಲಿ ಹಾಕಿದ್ದೀವಿ. ನೀವು ನೋಡಿದ್ರೆ ಅನಿಸುತ್ತೆ ನನ್ನ ಲಾಗಲ್ಲೆಲ್ಲ. ಟ್ರೈನಲ್ಲಿ ಕೂಡ ಹಾಕಿದ್ದೀವಿ, ಬಸ್ಸಲ್ಲಿ ಕೂಡ ಹಾಕಿದ್ದೀವಿ. ಈಗ ಕಾರ್ ಕೂಡ ಬಿಟ್ಟಿಲ್ಲ. ಏನು ಮಾಡೋದು, ಮತ್ತು ಮಕ್ಕಳು ಕಂಫರ್ಟಬಲ್ ನೋಡಬೇಕಲ್ವಾ. ಮಕ್ಕಳಿಗೆ ನಿದ್ರೆ ಚೆನ್ನಾಗಾದರೆ ಸೊ ಅವರು ಆಟಾಡ್ಕೊಂಡು ಚೆನ್ನಾಗಿರ್ತಾರೆ. ಸೊ ಹಾಗಾಗಿ ಕಾರಲ್ಲಿ ಕೂಡ ನಾವು ಜೋಲಿ ಹಾಕಿದ್ದೀನಿ. ಹೈವೇಲಿ ವೆಹಿಕಲ್ಸ್ ನೋಡಿದ್ರಂತೂ ರೇಸಿಗೆ ಬಿಡ್ತಾರಲ್ಲ ವೆಹಿಕಲ್ಸ್, ಆ ಥರ ಹಿಂದೆ ಹೋಗ್ತಾನೆ ಇರುತ್ತೆ. ಸೊ ನಾವು ಇಲ್ಲಿ ಸ್ವಲ್ಪ ಬ್ರೇಕ್ ತೊಗೊಳ್ಳೋಣ, ಅರ್ಲಿ ಮಾರ್ನಿಂಗ್ ಎದ್ದಿದ್ವಿ ಅಲ್ವಾ, ಸ್ವಲ್ಪ ಟೀ ಕಾಫಿ ಕುಡಿದು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ ಅಂತ ಅಲ್ಲೇ ನಿಲ್ಲಿಸಿ ಸ್ವಲ್ಪ ಟೀ ಕಾಫಿ ಕುಡಿತಾ ಇದ್ವಿ. ಸೊ ಹೇಗೋ ಊರಿಗೆ ಹೊರಟಿದ್ದೀವಲ್ವಾ, ಆನ್ ದ ವೇ ಚಾಮುಂಡೇಶ್ವರಿ ದೇವಸ್ಥಾನ ಇದೆಯಲ್ಲ ಗೌಡಿಗೆರೆಯಲ್ಲಿ, ಅದನ್ನು ಕೂಡ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈ ದೇವಸ್ಥಾನ ಬಗ್ಗೆ ಆಲ್ರೆಡಿ ನೀವು ಕೇಳಿರ್ತೀರ, ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಫುಲ್ ಫೇಮಸ್ ಆಗಿದೆ. ಸೊ ಹಾಗಾಗಿ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಇದು ಚಾಮುಂಡೇಶ್ವರಿಯ ದೇವಸ್ಥಾನ ಇದೆಯಲ್ಲ, ಅಮ್ಮನವರ ದೇವಸ್ಥಾನ. ಇದು ದೇವಸ್ಥಾನ ಮುಂಚೆಯಿಂದನೂ ಇದೆ. ಇಲ್ಲಿ ದೇವಿ ಪ್ರತಿಷ್ಠಾಪನೆ ಮುಂಚೆಯಿಂದನೂ ಮಾಡಿದ್ದಾರೆ. ಬಟ್ ಇದೇನೀಗ ವಿಗ್ರಹ ನೀವು 6 ಫೀಟ್ದೇನು ನೋಡ್ತಾ ಇದ್ದೀರ ಸ್ಟ್ಯಾಚು, ಅದು ಈಗ ರೀಸೆಂಟಾಗಿ ಮಾಡಿರೋದು. ಇದು ಪಂಚಲೋಹದಿಂದ ಮಾಡಿರೋದು ಮತ್ತು 60 ಅಡಿ ಇದೆ. ಸೊ ಕರ್ನಾಟಕದಲ್ಲಿ ಅತಿ ಉದ್ದ ಸ್ಟ್ಯಾಚು ಅಂತ ಅನಿಸ್ಕೊಂಡಿದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ನಾವೇನಾದರೂ ಒಂದು ಕೆಲಸ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಈ ದೇವಸ್ಥಾನಕ್ಕೆ ಬಂದು ತೆಂಗಿನಕಾಯಿ ಕಟ್ಟೋದ್ರಿಂದ ಅದು ಆಗುತ್ತೆ ಅನ್ನೋ ನಂಬಿಕೆಯಲ್ಲಿದೆ. 3 ಸಲ ಬಂದು ಕಟ್ಟಬೇಕಂತೆ. ಮತ್ತು ಇದು ಬಸಪ್ಪ ಅವರ ಸ್ಟ್ಯಾಚು. ಇದು ತುಂಬಾ ಜನ ನಂಬ್ತಾರೆ ಬಸಪ್ಪ ಅವ್ರನ್ನ. ಸೊ ಮುಂಚೆ ಇದ್ದಿದ್ದು ಅದಕ್ಕೋಸ್ಕರ ಸ್ಟ್ಯಾಚು ಕಟ್ಟಿದ್ದಾರೆ. ಈಗ ಇದೆಯಲ್ಲ ಬಸಪ್ಪ, ಅದು ವರ್ತೂರು ಸಂತೋಷ್ ಅಂತ ಎಲ್ರಿಗೂ ಗೊತ್ತು. ಅವರಿಂದ ಅದು ಬಂದಿರೋದಂಥ ಬಸಪ್ಪ, ಅಂದರೆ ಅವ್ರ ಮನೆಯಿಂದ ಬಂದಿರೋದು. ಮತ್ತು ಇಲ್ಲಿ ಉಪ್ಪು ಕೂಡ ಹಾಕೋ ಪದ್ಧತಿ ಇದೆ. ಇನ್ ಕೇಸ್ ತೆಂಗಿನಕಾಯಿ ಕಟ್ಟಿಲ್ಲ ಅಂತ ಹೇಳಿದ್ರೆ ಈ ಥರ ಸ್ವಲ್ಪ ಉಪ್ಪು ತಂದು ಇಲ್ಲಿ ಹಾಕೋದ್ರಿಂದ ಅದು ಕೂಡ ಹರಕೆ ಆಗುತ್ತೆ, ನೆರವೇರುತ್ತೆ ಅಂತ. ಮತ್ತು ಇಲ್ಲಿ ಒಂದು ದೇವ್ರ ಸ್ಟ್ಯಾಚು ಇದೆ. ಅಲ್ಲಿ ಏನಾದರೂ ಅಂದ್ಕೊಂಡು ಕಾಯಿನ್ನ ಹಾಕಬೇಕು, ಅದನ್ನು ನಿಲ್ಲಿಸ್ಬೇಕು, ಅದು ಅಂಟ್ಕೊಂಡ್ರೆ ಆಗುತ್ತೆ ಅಂತ ಅರ್ಥ. ಸೊ ಇದು ನಮ್ಮ ವಂಶಿಕ ಗೊತ್ತಿಲ್ಲ ಅಲ್ವಾ, ಅವಳಿಗೆ ಇಷ್ಟೊಂದು ಕಾಯಿನ್ಸ್ ನೋಡ್ಬಿಟ್ಟು ಫುಲ್ ಖುಷಿಯಾಗೋಗಿದೆ. ಅಲ್ಲಿ ಕಾಯಿನ್ಸ್ ಇಲ್ಲಿ ನೋಡಿ ಅಂಟಿಸಿದಾರಲ್ಲ, ಅದನ್ನೆಲ್ಲ ತೆಗೆದು ಕೆಳಗಡೆ ಹಾಕ್ತಾ ಇರಲು. ಆಮೇಲೆ ಮತ್ತೆ ಅವಳಿಗೆ ಹೇಳಿಕೊಟ್ಟು ಆ ಥರ ಅಲ್ಲಮ್ಮ, ಈ ಥರ ಮಾಡಬೇಕು ಅಂತ. ಆಮೇಲೆ ಮತ್ತೆ ಅವಳು ಅಣ್ಸೋಕ್ಕೆ ಟ್ರೈ ಮಾಡ್ತಾಯಿದ್ಲು. ಅವಳು ನೋಡಿ ಕೆನ್ನೆಗೆಲ್ಲ ಕುಂಕುಮೆಲ್ಲ ಬಳ್ಕೊಂಡಿದ್ದಾಳೆ. ಸೊ ನಿಮಗೆ ಆಲ್ರೆಡಿ ಹೇಳಿರೋ ಪ್ರಕಾರ ಇದು ಪಂಚಲೋಹದಿಂದ ಮಾಡಿದ್ದಾರೆ ಮತ್ತು 60 ಅಡಿ ಎತ್ತರ ಇದೆ ಮತ್ತು 35,000 kg ಇದೆ ತೂಕ. ಮತ್ತು ಇದು ಇಂಟರ್ ಕನೆಕ್ಟೆಡ್ ಟು ಮೈಸೂರು ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಮೈಸೂರು ಅರಮನೆಯಲ್ಲಿ ಯಾವ ಥರ ಇದೆ ವಿಗ್ರಹ ಅದೇ ರೀತಿ ಮಾಡಿದ್ದಾರೆ. ಮತ್ತು ಮೈಸೂರು ರಾಜರ ಲಾಂಛನ ಇದೆಯಲ್ಲ, ಸೊ ಅದು ಈ ತಾಯಿಯ ಪದಕ ಆಗಿರುತ್ತೆ. ಮತ್ತು ಇಲ್ಲೇ ಯಾಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಮುನಿಗಳು ಋಷಿಗಳು ಇದನ್ನು ಆಯ್ಕೆ ಮಾಡಿದ್ರಂತೆ, ಇಲ್ಲೇ ಈ ಚಾಮುಂಡೇಶ್ವರಿನ ಸ್ಥಾಪನೆ ಮಾಡಬೇಕು ಅಂತ. ಸೊ ಹಾಗಾಗಿ ಈ ಥರ ಸ್ಥಾಪನೆ ಮಾಡಿದ್ದಾರೆ. ಮತ್ತು ಇದು ಎಲ್ಲ ಭಕ್ತಾದಿಗಳು ಅವ್ರ ಮನೆಯಲ್ಲಿ ಏನು ಚಿನ್ನ ಇರುತ್ತೆ, ಬೆಳ್ಳಿ, ಲೋಹ ಏನಿರುತ್ತೆ, ಸೊ ಅದನ್ನೆಲ್ಲ ದಾನ ಮಾಡಿ ಅದರಿಂದ ಮಾಡಿರೋ ವಿಗ್ರಹ ಇದು. ಇನ್ನೊಂದು ವಿಶೇಷತೆ ಏನು ಗೊತ್ತಾ, ಈ ವಿಗ್ರಹ ಮಾಡಿರೋದು ಒಬ್ಬ ಮುಸ್ಲಿಮ್ಸ್ ಬಂದು, ಅವ್ರ ಹೆಸರು ಪತಾನ್ ಅಂತ. ಸೊ ಅವರು ಈ ವಿಗ್ರಹನ ನಿರ್ಮಾಣ ಮಾಡಿದ್ದಾರೆ. ಇನ್ನೂ ಇದು ವರ್ಕ್ ನಡೀತಾನೆ ಇದೆ. ಸೊ ಹಿಂದೆ ಏನಿದೆ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಕಲರ್ ಎಲ್ಲ ಬರುತ್ತಲ್ಲ, ಅದೆಲ್ಲ ನೀರು ಬರೋ ಥರ ಮಾಡ್ತಾರಂತೆ, ಮತ್ತು ಮಧ್ಯ ಎಲ್ಲ ನೀರು ಬರೋ ಥರ ಮಾಡ್ತಾರಂತೆ. ಸೊ ಇದು ಇನ್ನೂ ವರ್ಕ್ ನಡೀತಾ ಇದೆ. ಮತ್ತು ಒಳಗಡೆ ಒಂದು ಮಳಿಗೆ ಥರ ಕಟ್ಟಿದಾರಲ್ಲ, ಅಲ್ಲಿ ಮ್ಯೂಸಿಯಂ ಬರುತ್ತೆ. ರಾಜರದು, ರಾಜ್ಕುಮಾರ, ವಿಷ್ಣುವರ್ಧನ ಮತ್ತು ರಾಜರ ವಂಶದ್ದು ಎಲ್ಲ ವಂಶಸ್ಥರು. ಸೊ ಈ ಥರ ಎಲ್ಲ ಮ್ಯೂಸಿಯಂ ಥರ ಕೂಡ ಮಾಡ್ತಿದ್ದಾರೆ.
ಮತ್ತು ಇಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಬಸಪ್ಪನವರ ದರ್ಶನ ಮಾಡ್ಕೋಬೋದು. ಸೊ ಇದು ನೋಡಿ ಬಸಪ್ಪನವರ ರಥ ಎಷ್ಟು ಚೆನ್ನಾಗಿ ಮಾಡಿಫೈ ಮಾಡಿದ್ದಾರೆ ಗೊತ್ತಾ. ಇದು ನೋಡಿ ಸೀಟೆಲ್ಲ ತೆಗೆದ್ಬಿಟ್ಟು ಇಲ್ಲಿ ಕುತ್ಕೋಬೋದು, ನಿಂತ್ಕೋಬೋದು, ಆ ಥರ ಮಾಡಿಫೈ ಮಾಡಿದ್ದಾರೆ. ತುಂಬಾ ಚೆನ್ನಾಗಿರ್ತದು. ಈ ದೇವಸ್ಥಾನದ ಅಡ್ರೆಸ್ ಹೇಳಬೇಕು ಅಂತ ಹೇಳಿದ್ರೆ ಚನ್ನಪಟ್ಟಣ, ಅಲ್ಲಿಂದ ಗೌಡಗೆರೆ ಅಂತ ಬಂದರೆ ಈ ದೇವಸ್ಥಾನ ಕೂಡ ನೋಡ್ಬೋದು ನೀವು. ಶ್ರೀರಂಗಪಟ್ಟಣದಿಂದ ಮತ್ತು ಮೈಸೂರು, ಮಂಡ್ಯದಿಂದ ಎಲ್ಲ ಡೈರೆಕ್ಟು ಬಸ್ಸಸ್ ಇದೆ ಈ ದೇವಸ್ಥಾನಕ್ಕೆ. ಒಂದ್ಸಲ ನೀವು ಬಸ್ ಸ್ಟ್ಯಾಂಡಲ್ಲಿ ವಿಚಾರಿಸಿ. ಮತ್ತು ಇದು ಬಂದು ಅನ್ನದಾಸೋಹ. ಇಲ್ಲಿ ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಕೂಡ ನಡೀತಾನೆ ಇರುತ್ತಂತ ದಾಸೋಹ. ಸೊ ನಾವು ಕೂಡ ಪ್ರಸಾದ ತಿಂದ್ವಿ, ಇಲ್ಲಿ ಚೆನ್ನಾಗಿತ್ತು. ಅಲ್ಲಿಂದ ಪ್ರಸಾದ ಎಲ್ಲ ತಿನ್ಕೊಂಡು ನಾವು ಕೂಡ ಮತ್ತೆ ಮನೆಗೆ ಹೊರಟ್ವಿ. ನಾವು ಬೆಳಗ್ಗೆನೇ ಇದ್ದಿದ್ದರಿಂದ ನಮಗೂ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು. ಸ್ವಲ್ಪ ಹಾಗೆ ರೆಸ್ಟ್ ಮಾಡಿದ್ವಿ ಕಾರಲ್ಲೇ. ಸೊ ನಮ್ಮತ್ತೆ ದೋಸೆ ಮತ್ತು ಪಲ್ಯ ಎಲ್ಲ ಮಾಡಿದರು. ಮನೆಗೆ ಹೋಗಿ ನಾಷ್ಟ ಮಾಡಿ ಸ್ವಲ್ಪ ಹೊತ್ತು ಫಸ್ಟು ರೆಸ್ಟ್ ಮಾಡಿದ್ವಿ. ಊರಲ್ಲಿ ಮಕ್ಕಳದ್ದು ಆಟ ಮತ್ತು ಹೇಗೆ ತುಂಟಾಟ ಎಲ್ಲ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಮನೆಗೆ ಬಂದಮೇಲೆಲ್ಲ ರೆಸ್ಟ್ ಎಲ್ಲ ಮಾಡಿದ್ಮೇಲೆ ಇಲ್ಲಿ ಮತ್ತೆ ಇವರಿಬ್ರದ್ದು ಆಟ ಎಲ್ಲ ಶುರು ಆಗೋಯ್ತು. ವಂಶಿ ಅವ್ರ ಅಜ್ಜಿಗೆ ನೇಮ್ ಪಾಲಿಶ್ ಹಚ್ಚುತ್ತಾ ಇದ್ದಾಳೆ. ಈ ನೇಮ್ ಪಾಲಿಶ್ ಸಿಕ್ಕಿದ್ರೆ ಸಾಕು, ಅವಳು ಹಚ್ಕೋತಾಳೆ, ಆಶಿಗೆ ಹಚ್ಚುತ್ತಾಳೆ, ಗೋಡೆಗೆಲ್ಲ ಹಚ್ಚಿಬಿಡ್ತಾಳೆ, ಈ ಥರ. ಸೊ ನಾವು ಊರಿಗೆ ಬರೋದು ಆಲ್ಮೋಸ್ಟ್ ಏನಾದರೂ ಫಂಕ್ಷನ್ ಇರುತ್ತೆ, ಕೆಲಸಗಳಿರುತ್ತೆ. ಸೊ ಹಾಗಾಗಿ ನಾವು ಊರಿಗೆ ಬಂದರೆ ಅಂತೂ ನಮ್ಮ ಶೆಡ್ಯೂಲ್ ಅಂತೂ ತುಂಬಾ ಬ್ಯುಸಿ ಇರುತ್ತೆ, ಟೈಮೇ ಸಿಗೋಲ್ಲ ಯಾವುದಕ್ಕೂ. ಮತ್ತು ನೆಕ್ಸ್ಟ್ ಡೇ ನಾವು ಸಂಡೇ ಒಂದು ಫಂಕ್ಷನ್ ಕೂಡ ಹೋಗಬೇಕಾಗಿತ್ತು. ಸೊ ಎಲ್ಲ ಮಾರ್ನಿಂಗ್ ಎದ್ದು ಎಲ್ಲ ರೆಡಿ ಆಗಿದ್ವಿ. ಆಶಿ ಮತ್ತು ವಂಶಿ ಇಬ್ಬರು ಕೂಡ ರೆಡಿ ಆಗಿದ್ದಾರೆ, ನಾನು ಕೂಡ ರೆಡಿ ಆಗಿದ್ದೀನಿ. ಸೊ ಒಂದು ಪೂಜೆ ಇತ್ತು, ಸೊ ಅಲ್ಲಿಗೆ ಫ್ಯಾಮಿಲಿ ಎಲ್ಲ ಹೊರಟಿದ್ವಿ. ಮತ್ತೆ ನಾವು ಈಶಾಗೆ ಹೋಗಿದ್ವಲ್ಲ, ಅದ್ರ ಫೋಟೋಸ್ ಮತ್ತು ವೀಡಿಯೋಸ್ ನೋಡ್ತಾ ಇದ್ರು. ಅವರು ಕೂಡ ನಮ್ಮ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ಮತ್ತು ಸಪೋರ್ಟ್ ಕೂಡ ಮಾಡ್ತಾರೆ, ಹೇಳ್ತಾರೆ ಆ ಥರ ಮಾಡಬೇಕಾಗಿತ್ತು, ಈ ಥರ ಮಾಡಬೇಕಾಗಿತ್ತು ಅಂತ. ಸೊ ನಾವು ಬೆಳಗ್ಗೆನೇ ಇದ್ದಿದ್ವಲ್ಲ, ತಿಂಡಿ ಕೂಡ ಮಾಡಿರಲಿಲ್ಲ. ಇಲ್ಲಿ ಪಂಪ್ ಹೌಸ್ ಹತ್ರ ಒಂದು ಈ ಥರ ಅನ್ನಪೂರ್ಣ ಅಂತ ಒಂದು ಚಿಕ್ಕ ಹೋಟೆಲ್ ಇದೆ. ತುಂಬಾ ಚೆನ್ನಾಗಿ ಸಿಗುತ್ತೆ ತಿಂಡಿ ಎಲ್ಲ. ಹೋಟೆಲ್ ಚಿಕ್ಕದಿದ್ರು ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ತಿಂಡಿ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ KR ನಗರ ಹತ್ರ ಇರೋ ಚುಂಚನಕಟ್ಟೆಗೆ. ಸೊ ಅಲ್ಲಿಂದ ಸ್ವಲ್ಪ ದೂರ ಹೋದರೆ ಪೂಜೆ ನಡೀತಾ ಇದ್ದಲ್ಲ ದೇವಸ್ಥಾನಕ್ಕೆ ಹೋಗೋದು. ಸುಮಾರು ಒಂದು 3-4 ಫ್ಯಾಮಿಲಿ ಬಂದಿದ್ವಿ, ಸುಮಾರು ಒಂದು 25 ಜನ ಬಂದಿದ್ವಿ. ನೋಡಿಲ್ಲ, ಆಶಿ ಮತ್ತು ವಂಶಿಕಾ ಅವ್ರ ಅಜ್ಜಿ ಕೂಡ ಎತ್ಕೊಂಡಿದ್ರಲ್ವ, ಅದಕ್ಕೆ ಆಟ ಆಡ್ತಾ ಇದ್ಲು. ಸೊ ನೀರು ಬಿಟ್ಟಿದ್ದೀನಲ್ವ, ಚುಂಚನಕಟ್ಟೆ ಈ ನದಿಯನ್ನು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಸುಮಾರು ಒಂದು 4 ಫ್ಯಾಮಿಲೀಸ್ ಎಲ್ಲ ಗ್ಯಾದರ್ ಆಗಿ ಬಂದಿದ್ದು. ಸೊ 25 ಜನ, ಸುಮಾರು 25 ಜನ ಆಗಿದ್ವಿ. ಸೊ ನೋಡಿ, ಇವರೆಲ್ಲ ನಮ್ಮ ಫ್ಯಾಮಿಲೀಸ್. ನೀರು ಬಿಟ್ಟಿದ್ದಲ್ಲ, ತುಂಬಾ ಚೆನ್ನಾಗಿ ಕಾಣ್ತಿತ್ತು ಚುಂಚನಕಟ್ಟೆ ನದಿ. ಸೊ ಇದೆಲ್ಲ ಪ್ಲೇಸಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಎಲ್ಲಿ ಹೋಗಬೇಕಾಗಿದ್ದು ಅಂತ ಹೇಳಿದ್ರೆ ಕಪ್ಪಡಿಲಿ ಇವತ್ತು ಪೂಜೆ ಇತ್ತು. ನಮ್ಮ ಅಕ್ಕ ಅವರು ಪೂಜೆ ಇಟ್ಕೊಂಡಿದ್ರು. ಸೊ ಹಾಗಾಗಿ ಆನ್ ದ ವೇ ಅಲ್ವಾ ಇದು ನೋಡಿಕೊಂಡು ಅಲ್ಲಿಗೆ ಹೋಗೋಣ ಅಂತ ಇದನ್ನು ನೋಡ್ಕೋತಾ ಇದ್ವಿ. ಈ ಕಪ್ಪಡಿ ದೇವಸ್ಥಾನದಲ್ಲಿ ಶ್ರೀರಾಮ, ಸೀತಾ, ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ದರ್ಶನ ಕೂಡ ಮಾಡ್ಕೋಬೋದು ನೀವು. ಇಲ್ಲಿ ಸಂಕ್ರಾಂತಿ ಹಬ್ಬ ಆದಮೇಲೆ ಒಂದು ದೊಡ್ಡ ಜಾತ್ರೆ ನಡೆಯುತ್ತಂತೆ. ನೀವು ಇನ್ನು ಯಾರು ನೋಡಿಲ್ಲ ಅಂತ ಹೇಳಿದ್ರೆ ಒಂದ್ಸಲ ಪ್ಲ್ಯಾನ್ ಮಾಡ್ಕೊಂಡು ವಿಸಿಟ್ ಮಾಡಿ. ನಾವು ನೆಕ್ಸ್ಟು ಬಂದಿದ್ದೆ ಕಪ್ಪಡಿ ದೇವಸ್ಥಾನಕ್ಕೆ. ಸೊ ನಾನು ಕೂಡ ಇದು ಫಸ್ಟ್ ಟೈಮ್ ನೋಡ್ತಾ ಇರೋದು. ಚೆನ್ನಾಗಿತ್ತು ದೇವಸ್ಥಾನ. ಇಲ್ಲಿ ಪರ ಕೂಡ ಎಲ್ಲ ಮಾಡ್ತಾರೆ, ಅಂದರೆ ಇಲ್ಲೇ ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಕೊಟ್ಟು ಅಡುಗೆ ಮಾಡೋಂಥ ಮತ್ತು ಎಲ್ರಿಗೂ ಕರೆಯುವಂಥದ್ದು.
ತುಂಬ ಛತ್ರಗಳೆಲ್ಲ ಇದೆ, ಸುಮಾರು ಒಂದು 10 ಛತ್ರಗಳಿದೆ ಅನಿಸುತ್ತೆ. ಅಲ್ಲೇ ಅಡುಗೆ ಎಲ್ಲ ಮಾಡ್ತಾರೆ. ಸೊ ನಮ್ಮ ಅಕ್ಕ ಅವರು ಕೂಡ ಇಲ್ಲಿ ಪೂಜೆ ಇಟ್ಕೊಂಡಿದ್ರು, ಸೊ ಹಾಗಾಗೆಲ್ಲ ಬಂದಿದ್ದೀವಿ. ಈ ದೇವಸ್ಥಾನ ಬಂದು ಸಿದ್ದಪ್ಪಾಜಿ ಮತ್ತು ರಾಜಪ್ಪಾಜಿದು ಗದ್ದಿಗೆ ಇರುತ್ತೆ. ಸೊ ಇಲ್ಲಿ ನಾನ್ ವೆಜ್ ಅಡುಗೆನೇ ಮಾಡ್ತಾರೆ ಆಲ್ಮೋಸ್ಟು. ಇಲ್ಲೇ ಪಾತ್ರೆ ಎಲ್ಲ ಸಿಗುತ್ತೆ, ಇಲ್ಲೇ ತಗೊಂಡು ನೀವು ಇಲ್ಲೇ ಅಡುಗೆ ಕೂಡ ಮಾಡ್ಬೋದು, ಇಲ್ಲಾಂದರೆ ಮನೆಯಿಂದ ಕೂಡ ತರ್ತಾರೆ. ಸೊ ಇದೆ ನೋಡಿ ದೇವಸ್ಥಾನ. ವಂಶಿಕಾಗೆ ಹೊಟ್ಟೆ ಹಸ್ದೋಗಿತ್ತು. ಜ್ಯೂಸ್ ನೋಡಿದ ತಕ್ಷಣ ಜ್ಯೂಸ್ ಕುಡಿಸು ಅಂತ ಹೇಳ್ತಾ ಇದ್ಲು ಪಾಪ. ಕುಡಿದ್ಲು ಸ್ವಲ್ಪ ಜ್ಯೂಸ್. ಪಲ್ಲವಿ ಕೂಡ ಬಂದಿದ್ಲು, ಮತ್ತು ನಮ್ಮ ಫಸ್ಟ್ ಅಕ್ಕ ಮತ್ತು ನಮ್ಮ ಡ್ಯಾಡಿ ಕೂಡ ಬಂದಿದ್ರು, ನಮ್ಮ ತಂದೆಯವರು. ಬಟ್ ಇಲ್ಲಿ ನದಿ ನೋಡ್ತಾ ಇದ್ದೀರಲ್ಲ, ತುಂಬಾ ದೊಡ್ಡದಿದೆ ನದಿ. ಬಟ್ ನದಿದ ಸೌಂಡೇ ಬರಲ್ಲ, ಎಷ್ಟು ಸೈಲೆಂಟಾಗಿದೆ ಗೊತ್ತಾ ನದಿ. ನನಗಂತೂ ನೋಡಿ ಆಶ್ಚರ್ಯ ಆಯಿತು. ತುಂಬಾ ಜನ ಬಂದಿದ್ದರು, ಊರವರು, ಫ್ಯಾಮಿಲಿ, ನೆಂಟರು, ಸುಮಾರು ಒಂದು 150 ಜನ 200 ಜನ ಸೇರಿದ್ರು ಅನಿಸುತ್ತೆ. ಸೊ ನಾವು ಕೂಡ ಊಟ ಮಾಡಿಕೊಂಡು ಹೊರಟ್ವಿ ಎಲ್ಲರೂ. ನಾವು ಹೋಗುವಾಗ ಸ್ವಲ್ಪ ಮಳೆ ಬರ್ತಾಯಿತ್ತು, ಚೆನ್ನಾಗಿತ್ತು ವೆದರೆಲ್ಲ. ಇಲ್ಲಿ ಆಶಿಕಾ ನೋಡಿ, ವಂಶಿಕಾ ಎಲ್ಲಿರ್ತಾಳೋ ಅವಳು ಅಲ್ಲೇ ಇರಬೇಕು. ಅವಳದು ಬರೀ ಅದೇ ಆಟ ಆಗೋಗುತ್ತೆ, ಹಿಂದೆ ಬರೋದು ಮತ್ತು ಮುಂದೆ ಹೋಗೋದು. ಮಕ್ಕಳಂತೂ ಅಷ್ಟೇ ಜಾಗದಲ್ಲಿ ಎಷ್ಟು ಆಟ ಆಡ್ತಾಯಿದ್ರು ಗೊತ್ತಾ, ಒಬ್ರ ಮೇಲೊಬ್ರು ಬೀಳೋದು, ಫೈಟಿಂಗ್ ಮಾಡೋದು. ಚೆನ್ನಾಗಿ ಆಟ ಆಡ್ಕೊಂಡು ಬಂದರು. ಸದ್ಯ ಏನು ಸತಾಯಿಸಿಲ್ಲ ಮಕ್ಕಳು. ನಾವು ಆನ್ ದ ವೇ ಬರುವಾಗ ಈ ಕ್ಲೇ ಆರ್ಟ್ ಅನ್ನೋದು ಶಾಪ್ ನೋಡಿದ್ವಿ. ಇಲ್ಲೆಲ್ಲ ಅಂದರೆ ಮಣ್ಣಿನಿಂದ ಮಾಡಿರುವಂಥದ್ದು ಐಟಮ್ಸ್ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ಇದು ಎಲ್ಲಪ್ಪ ಬರುತ್ತೆ ಅಂತ ಹೇಳಿದರೆ, ಪಾಳಳ್ಳಿಲಿ ನಾವು ಕ್ಯಾರಸ್ಗೆಲ್ಲ ಹೋಗ್ತೀವಲ್ಲ ಅದೇ ರೂಟಲ್ಲಿ ಹತ್ರನೇ ಇದೆ, ತುಂಬ ಒಳಗಡೆ ಹೋಗೋದೇನು ಬೇಕಾಗಿಲ್ಲ. ಸೊ ಪಾಳಳ್ಳಿಯಿಂದ ಸ್ವಲ್ಪ ಮುಂದೆ ಹೋದರೆ ಈ ಅಂಗಡಿ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ದೀಪಗಳಾಗಲಿ, ಅಡುಗೆ ಮಾಡೋವಂಥದ್ದಾಗಲಿ, ಮತ್ತು ಪಾಟಿಗೆ ಬಳಸೋವಂಥದ್ದು ತುಂಬಾ ಚೆನ್ನಾಗಿತ್ತು ಎಲ್ಲ ಐಟಮ್ಸ್ಗಳೆಲ್ಲ. ಈವನ್ ಡೆಕೋರೇಷನ್ಸ್ಗೆಲ್ಲ ಯೂಸ್ ಮಾಡ್ತೀವಲ್ಲ ಆಚೆ ಕಡೆ, ಮತ್ತು ಸ್ಟ್ಯಾಚೂಸ್ಗಳೆಲ್ಲ, ಅದೆಲ್ಲ ತುಂಬಾ ಚೆನ್ನಾಗಿತ್ತು. ನಿಮಗೇನಾದರೂ ಈ ಥರ ಮಣ್ಣಿನ ಪದಾರ್ಥಗಳ ಮೇಲೆ ಇಂಟ್ರೆಸ್ಟ್ ಇದ್ದರೆ ಈ ಪ್ಲೇಸ್ನ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ, ಒಳ್ಳೊಳ್ಳೆ ಕಲೆಕ್ಷನ್ ಮತ್ತು ಯೂನಿಕ್ ಆಗಿದೆ ಎಲ್ಲ ಕಲೆಕ್ಷನ್ ಕೂಡ. ಸೊ ನಾವು ನಮ್ಮ ಮನೇನು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ, ಆಲ್ಮೋಸ್ಟ್ ಒಂದು 60% ಅಷ್ಟು ಆಗಿದೆ. ಸೊ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಡೆಕೋರೇಷನ್ಗೆಲ್ಲ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಈಗ ಜಸ್ಟ್ ನೋಡ್ಕೊಂಡಿದ್ವಿ ಮನೆಯೆಲ್ಲ ಫಿನಿಷಿಂಗ್ ಆದಮೇಲೆ. ಸೊ ಅದಕ್ಕೆ ಮ್ಯಾಚ್ ಆಗೋ ಥರ ತೊಗೊಳ್ಳೋಣ ಅಂತ ಸುಮ್ಮನಾದ್ವಿ. ಅದಕ್ಕೆ ಈಗ ಸದ್ಯಕ್ಕೆ ಏನು ಬೇಕೋ ಅದು ಮಾತ್ರ ತೊಗೊಂಡು ಸೊ ಅಲ್ಲಿಂದ ಹೊರಟಿದ್ದೆ 7 o'clock ಅನಿಸುತ್ತೆ. ಮತ್ತು ನಾವು ಮನೆಗೆ ರೀಚ್ ಆಗೋವರೆಗೂ 8 ಆಗಿತ್ತು. ಸೊ ಎಲ್ಲ ಫುಲ್ ಟೈರ್ಡ್ ಆಗಿಬಿಟ್ಟಿದ್ವಲ್ಲ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹಾಗೆ ಅಮ್ಮನ ಮನೆಗೆ ಹೋಗಿ ಮಾತಾಡ್ಸ್ಕೊಂಬರೋಣ ಅಂತ ಹೋಗಿದ್ದೆ. ನಮ್ಮ ಅಮ್ಮ ಮನೆ ಮತ್ತು ಅತ್ತೆ ಮನೆ ಎರಡೂ ಒಂದೇ ಊರು, ಆಲ್ಮೋಸ್ಟ್ ತುಂಬ ಹತ್ತತ್ರನೇ ಇದೆ. ಸೊ ಹೋಗಬೇಕು ಅಂದಾಗ ಹೋಗಿ ಮಾತಾಡ್ಸ್ಕೊಂಬರ್ಬೋದು. ಸೊ ಹೋದಾಗ ವಂಶಿ ಸ್ವಲ್ಪ ಡ್ಯಾಡಿ ಜೊತೆ ಅಮ್ಮನ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರು. ನನಗೆ ಕಮೆಂಟ್ ಮಾಡಿ ಹೇಳಿ, ಅಮ್ಮ ಮನೆ ಮತ್ತು ಅತ್ತೆ ಮನೆ ಎರಡು ಒಂದೇ ಊರಲ್ಲಿದ್ದರೆ ಸೊ ಅದು ಹೇಗೆ ಪ್ರಾಫಿಟ್ ಆಗುತ್ತಾ ಇಲ್ಲ ಲಾಸಾ, ಏನು ನಿಮ್ಮ ಅನಿಸಿಕೆ ಅನ್ನೋದು ಹೇಳಿ.
ಸೊ ನಾನು ಹೇಳಿದ್ನಲ್ಲ ಊರಿಗೆ ಬಂದರೆ ನಮಗೆ ಬ್ಯಾಕ್ ಟು ಬ್ಯಾಕ್ ಏನಾದರೂ ಪ್ರೋಗ್ರಾಮ್ಸ್ ಏನಾದರೂ ಇದ್ದೇ ಇರುತ್ತೆ ಅಂತ. ಸೊ ತುಂಬಾ ಬ್ಯುಸಿ ಇರುತ್ತೆ ಶೆಡ್ಯೂಲ. ಸೊ ನೆಕ್ಸ್ಟ್ ಡೇ ಮತ್ತೆ ನಾವು ಸ್ವಲ್ಪ ಶಾಪಿಂಗ್ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಮಲಬಾರಿಗೆ ಬಂದಿದ್ದೆ ನಾನು. ಈಗ ಆಷಾಢ ನಡೀತಾ ಇದ್ದಲ್ವ, ಡಿಸ್ಕೌಂಟ್ ಎಲ್ಲ ಇರುತ್ತೆ, ಹಾಗಾಗಿ ಒಂದು ಶಾರ್ಟ್ ಮಾಂಗಲ್ಯ ಚೈನ್ ಬರುತ್ತಲ್ಲ ಆ ಥರ ತೊಗೊಳ್ಳೋಣ ಅಂತ ಬಂದಿದ್ದೆ. ಸೊ ಒಂದು 4-5 ಶಾರ್ಟ್ ಲಿಸ್ಟ್ ಮಾಡಿ ಇಟ್ಟಿದ್ದೆ, ನನಗೆಲ್ಲ ಇಷ್ಟ ಆಯಿತು ಅಂತ. ಹೇಗಿದೆ ಇದು ಡಿಸೈನು? ಸೊ ಹಾಗೆ ನೋಡ್ತಾ ಡೈಮಂಡ್ ಕೂಡ ನೋಡಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಇದು ನೆಕ್ಲೆಸ್ ಅಂತ. 15 ಲಕ್ಷ ಅಂತ ಇದು. ಸೊ ನೋಡಿ, ಇದು 4 ಶಾರ್ಟ್ ಇದು ಮಂಗಲ ಚೈನ್ ಶಾರ್ಟ್ ಲಿಸ್ಟ್ ಮಾಡಿದ್ದೆ. ಯಾವ್ದು ಚೆನ್ನಾಗಿದೆ ಕಮೆಂಟ್ ಮಾಡಿ ಹೇಳಿ ನನಗೆ. ಸೊ ನನಗಂತೂ ಫುಲ್ ಕನ್ಫ್ಯೂಷನ್ ಆಗ್ತೈತಿ ಯಾವ್ದು ತೊಗೋಬೇಕು ಅಂತ. ಸೊ ಕೊನೆಗೆ ಇದು ಡಾಲರ್ ಇದೆಯಲ್ಲ ಇದನ್ನು ತಗೊಂಡಿದ್ದೀನಿ. ಸೊ ಇದೆಲ್ಲ ಗೋಲ್ಡ್ ಬರುತ್ತೆ, ಡಾಲರ್ ಮಾತ್ರ ಡೈಮಂಡ್ ಬರುತ್ತೆ. ಸೊ ಅಲ್ಲಿಂದ ಹೊರಟಿ ಮನೆಗೆ ಬಂದಿದ್ದೆ. ಫುಲ್ ಮಳೆ ಅಂದರೆ ಮಳೆ. ಸೊ ಫೈನ್, ನಾವು ಸಿಕ್ಕಾಕೊಂಡಿಲ್ಲ. ಮತ್ತು ಅಲ್ಲಿಂದ ಟೈಮ್ ಆಗಿರಲಿಲ್ಲ, ಒಂದು ಹಾಫ್ ಆನ್ ಅವರ್ ಮತ್ತೆ ರೆಡಿಯಾಗಿ ಓಡಿ ಬಂದ್ವಿ ಸ್ಟೇಷನ್ಗೆ ಊರಿಗೆ ಬರೋಕ್ಕೆ. ಸೊ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ರು ನಮ್ಮನ್ನ ಬಿಟ್ಕೊಡೋಕ್ಕೆ. ಸೊ ಟ್ರೈನ್ ಬಂತು, ಹತ್ಕೊಂಡ್ವಿ. ಜೊತೆಗೆ ನಾವು ಅಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಮ್ಮಂಗೂ ಕೂಡ ಹುಷಾರಿರಲಿಲ್ಲ. ಸೊ 1 ವೀಕ್ ಬಂದು ನಮ್ಮ ದೊಡ್ಡಕ್ಕ ನೋಡ್ಕೊಂಡಿದ್ರು. ಸೊ ಅದಾದಮೇಲೆ ಅವ್ರಿಗೆಲ್ಲ ಕಮಿಟ್ಮೆಂಟ್ ಇರುತ್ತಲ್ವ, ಮಕ್ಕಳು ಸ್ಕೂಲು ನೋಡ್ಕೋಬೇಕು ಅಂತ. ಸೊ ಹಾಗಾಗಿ ನಾನು ಕರ್ಕೊಂಡು ಹೋಗಿ ಸ್ವಲ್ಪ ದಿನ ಸುಧಾರಿಸೋಣ ಅಂತ ಅಮ್ಮನ ಜೊತೆ ಕರ್ಕೊಂಡು ಬರ್ತಾ ಇದ್ದೇನೆ. ಸೊ ನಾವು ಕೆಂಗೇರಿಯಿಂದ ಇಳ್ಕೊಂಡು ಓಲಾ ಬುಕ್ ಮಾಡಿದ್ವಿ. ಸೊ ಓಲಾಲ್ಲಿ ಹೋಗ್ತಾ ಇದ್ದೀವಿ. ನಿಮಗೆ ಗೊತ್ತಲ್ಲ ಬ್ಯಾಂಗ್ಳೂರು ಹೇಗೆ ಅಂತ, ಫುಲ್ ಟ್ರಾಫಿಕ್ ಇರುತ್ತೆ. ಸೊ 2 ಅವರ್ಸ್ ಬೇಕು ನಾವು ಮನೆಗೆ ರೀಚ್ ಆಗೋಕ್ಕೆ. ಸೊ ನೋಡಿದ್ರಲ್ಲ, ನಾವು ಊರಿಗೆ ಹೋದರೆ ಹೇಗಿರುತ್ತೆ ನಮ್ಮ ಶೆಡ್ಯೂಲ್, ಎಷ್ಟು ಬ್ಯುಸಿ ಇರ್ತೀವಿ ಮತ್ತು ಏನೇನು ಮಾಡ್ತೀವಿ ಅನ್ನೋದು. ಸೊ ಮತ್ತೆ ಪುರ್ಸಲ್ತಿದೆ, ಮತ್ತೆ ಮನೆಗೆ ಬರಬೇಕು, ಮತ್ತು ನೆಕ್ಸ್ಟ್ ಡೇ ಆಫೀಸ್. ಸೊ ಒನ್ ವೀಕ್ ಅಂತೂ ಫುಲ್ ಬ್ಯುಸಿ ಇರುತ್ತೆ ನಮ್ಮ ಶೆಡ್ಯೂಲು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.